ನಮಸ್ಕಾರ ಫ್ರೆಂಡ್ಸ್. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಮತ್ತೆ ಹೇಗಿದ್ರೆ ಎಲ್ಲ? ಊಟ ಆಯಿತು ಅಂದ್ಕೊಂಡಿದ್ದೀನಿ. ಎಲ್ಲ ಇವನೇನು ಅಪರೂಪಕ್ಕೆ ಬರ್ತಾವನೆ ಅಂದ್ಕೊಂಡಿದ್ದೀರಲ್ಲ ನೀವು. ಬರೀ ಡೌಗಳು ನಿಂದು. ಡ್ಯೂಟಿ ಕಾಯ್ತಾ ಇದ್ದೀನಿ, ಬಟ್ ಬಾಡಿಗೆ ಬರ್ತಾ ಇದೆ. ಪಿಕಪ್ ಎಲ್ಲ ಮಾರ್ಕೆಟ್ ಕೊಡ್ತೆ. ಪಿಕಪ್ ಮಾಡು ಅಂದರೆ ಯಾವ ಥರ ಮಾಡುತ್ತೆ ಸರ್ ಹೇಳಿ? ಆಗ್ತಲ್ಲ. ಒಂದಿನ ಚೆನ್ನಾಗಿ ನಡೀತೆ, ಒಂದಿನ ಚೆನ್ನಾಗಿ ನಡೆಯಲ್ಲ. ಡ್ಯೂಟಿ ಅಂತೂ ಭಾಳ ಕಷ್ಟ ಇದೆ. ನಮ್ಮ ಪೋರ್ಟರ್ ಆಟೋ ಡ್ರೈವರ್ಗಳು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಈ ಏರೋಪ್ಲೇನ್ ಮೂಡು, ಆಮೇಲೆ ಅದೆಂಥ ಅದು ನೆಟ್ ಆಫ್ ಮಾಡಿ ಬಾಡಿಗೆ ಹೊಡಿತಾ ಇದ್ದೀರಾ ಅಂತ ಪೋರ್ಟ್ರಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಅದನ್ನು ಸದ್ಯಕ್ಕೆ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಆ ಕಡೆಯಿಂದ ಒಂದು ರಿಪ್ಲೈ ಬರಲಿ, ಒಂದೆರಡು ಮೆಸೇಜ್ ಬರಲಿ, ಸಸ್ಪೆಂಡ್ ಆಗಿರೋದು ಅಥವಾ ಯಾರು ಸಸ್ಪೆಂಡ್ ಮಾಡ್ತಾರೆ ಯಾರಿಗೆ ಏನು ಅಂತ ಗೊತ್ತಿಲ್ಲ. ಬಟ್ ಯಾರೋ ಹಾಕ್ಕೊಟ್ಟಿದ್ದಾರೆ. ಅದನ್ನು ಇರ್ತಾರಲ್ಲ ಹೊಟ್ಟೆ ಕಿಚ್ಚೋರು, ಕಣ್ಣಲ್ಲಿ ನೋಡ್ಬಿಟ್ಟು ಸಹಿಸ್ಕೊಳಕ್ಕಾಗದೇ ಇರೋರು ಇರ್ತಾರೆ. ಯಾರು ಒಬ್ಬೊಬ್ರು ಇರ್ತಾರೆ ಅಂತ. ನನ್ನ ಮಕ್ಕಳೇ ಮಾಡೋದು ಈ ಥರದೆಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೊಟ್ಟೆ ಪಾಡಿಗೆ ಪಾಪ ಕಷ್ಟಪಟ್ಟು ಹೆಂಗೋ ದುಡಿತಾ ಇದ್ದಾರೆ. ಬಟ್ ಆ ನನ್ನ ಮಕ್ಕಳು ಕಷ್ಟಪಟ್ಟು ದುಡಿಯೋರ್ನು ಸಹಿಸಲ್ಲ ಜನಗಳು ಅಂದರೆ ಏನು ಮಾಡಿ ಹೇಳಿ? ಏನು ಮಾಡೋದು? ಓಕೆ ಫ್ರೆಂಡ್ಸ್, ಊಟ ಆಯಿತು ಅಂದ್ಕೊಂಡಿದ್ದೀನಿ ನಿಮ್ದೆಲ್ಲರೂ. ಅದಾದಮೇಲೆ ಫ್ರೆಂಡ್ಸ್, ಇನ್ನೊಂದು ನಮ್ಮ ಪ್ಯಾಸೆಂಜರ್ ಆಟೋ ಡ್ರೈವರ್ಸ್ ಈವ್ನಿಂಗ್ ಟೈಮಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ. ಎಕ್ಸಾಂಪಲ್ ನಾನೇ ಫ್ರೆಂಡ್ಸ್, ನಾನೇ 2 ವೀಲರಲ್ಲಿ ಬುಕ್ ಮಾಡಿ ನಾನೇ ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ಪಾಪ ನಿಮಗೆ ಯಾಮಾರಿಸ್ತಾ ಇದ್ದಾರೆ. ಹುಷಾರಾಗಿರಿ ನಮ್ಮ ಆಟೋ ಡ್ರೈವರ್ಸು, ಯಾಕಂದರೆ ನಾನು ಒಬ್ಬ ಆಟೋದವನೇ. ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ಸೋಮವಾರದಿಂದ ಒಂದು ರೂಲ್ಸ್ ಆಗಿದೆ. ಓಲಾ, ಊಬರ್ ಯಾರು ಹೊಡಿತಾ ಇದ್ದೀರಾ ದಯವಿಟ್ಟು ಸ್ಟಾಪ್ ಮಾಡಿ. ದಯವಿಟ್ಟು ಸ್ಟಾಪ್ ಮಾಡಿ. ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಇನ್ಫಾರ್ಮೇಷನ್ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಬಟ್ ಆದರೆ ನನಗೆ ಗೊತ್ತಿರೋ ಪ್ರಕಾರ, ನನ್ನ ಫ್ರೆಂಡ್ಸ್ ನನಗೆ ಹೇಳಿರೋ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂತ ಕೇಳಿ. ಓಲಾ ಊಬರ್ ಬಾಡಿಗೆ ಹೊಡೆದ್ರೆ RTO ಒಂದಲ್ಲ ಎರಡಲ್ಲ 4 ಸ್ಕ್ವಾಡ್ ಮಾಡಿದೆ. 4 ಸ್ಕ್ವಾಡ್ ಮಾಡಿ ಸ್ಟಾಪ್ ಮಾಡ್ತಾ ಇದ್ದಾರೆ, ಗಾಡಿ ಸೀಸ್ ಮಾಡ್ತಾ ಇದ್ದಾರೆ. ಹುಷಾರು ಹುಷಾರು ಹುಷಾರು. ಇರ್ಬೋದು ಆಯಿತಾ ಫ್ರೆಂಡ್ಸ್? ಯಾಕಂದರೆ ನಾವು ನೋಡಿದ್ದೀನಿ, ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಕಟ್ಟಿದ್ದೀನಿ RTOಗೆ ಫೈನು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಬೇಡ ಸ್ಟಾಪ್ ಮಾಡಿ, ಮೀಟ್ರ್ ಹಾಕಿ. ಏನು ಒಂದು ಹತ್ತಿ ಫ್ರೆಂಡ್ಸ್ ನೋಡಿ ಹೇಳ್ತಾ ಇದ್ದಿಲ್ಲ. ಈಗ ಸುಲಿಗೆ ಅವ್ನು ಮಾಡ್ತಾನೆ, ಸುಲಿಗೆ ಮಾಡಿ. ಬಟ್ ನಿಮ್ಗೆ ಲಾಭ ಆಗ್ತಾ ಇದೆಯಾ? ಎಲ್ಲ ಆ ನನ್ನ ಮಕ್ಕಳು ಲಾಭ ತಿಂತಾ ಇದ್ದಾರೆ. ಪೋಟ್ರೇನ್ ಮಹಾ ಸಾಚ ಅಲ್ಲ, ಆ ನನ್ನ ಮಗನೂ ಅಷ್ಟೇ. 20% 20% ಕುತ್ಕೊಂಡು ತಿಂತಾ ಇರೋದು ಈ ಪೋಟ್ರಲ್ಲಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಗಿ ಎಲ್ಲ ಲೋಕಲ್ ಹೋಗಿ ಕೈ ತುಂಬ ದುಡ್ಡು ಸಿಗುತ್ತೆ ಸಂಜೆವರೆಗೂ ಮಿನಿಮಮ್. ಸರ್ ನೋಡಿ ಸರ್, 1,500 ಏನು ಕಡಿಮೆ ಇಲ್ಲ ಸರ್ ನಮ್ಮ ಬ್ಯಾಂಗ್ಳೂರಲ್ಲಿ ಪ್ಯಾಸೆಂಜರ್ ಗಾಡಿಯವ್ರಿಗೆ. ಆಯಿತಾ? ಕರೆದಿದ್ದ ಕಡೆ ಹೋಗ್ರಿ, ಏನು ಪ್ರಾಬ್ಲಮ್ ಇಲ್ಲ. ನಾನು ಅಲ್ಲೋಗಲ್ಲ ನೀವು ಇಲ್ಲೋಗಲ್ಲ ಅಂತ ಹೇಳೋಕ್ಕೆ ಹೋಗ್ಬಿಡಿ ಸರ್. ಎಲ್ಲ ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮದಿರು ಇರ್ಬೋದು, ನಾನೇ ಇರ್ಬೋದು ಸರ್. ಆ್ಯಕ್ಚುಲಿ ನಾನೇ ಫಸ್ಟ್ ಆಟೋ ಡ್ರೈವರ್ ಆಗಿದ್ದೆ, ಪ್ಯಾಸೆಂಜರ್ ಆಟೋ ಡ್ರೈವರ್ಲಿ. ಹೇಳ್ತಾ ಅಲ್ವಾ? ದುಡಿಮೆ ಅಂತ ನಿಂತ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಹೊಡಿಬೋದು. ಬಟ್ ಆದರೆ ನಮ್ಮ ಪೋಟ್ರಲ್ಲಿ ಆ ಥರ ಇಲ್ಲ ಸರ್. ದುಡಿಮೆ ಅಂತ ನಿಂತ್ಕೊಂಡ್ರೆ ಹೊಡಿಬೇಕು ಅಂತ ಇಷ್ಟಪಡ್ತೀವಿ, ಬಟ್ ಆಗ್ತಾಯಿಲ್ಲ. ಇವ್ನು ಕೊಡ್ತಾರ ಟಾರ್ಚರ್ ಹೇಗಿದೆ ಅಂದರೆ, ನಿಮ್ಮ ಆಟೋ ಡ್ರೈವರು, ನಿಮ್ಮ ಪ್ಯಾಸೆಂಜರ್ ಡ್ರೈವರು ಹೇಳ್ತಲ್ವಾ, ಹೆಂಗೋ ಓಲಾ ಊಬರ್ ನಿಮಗೆ 1 ಕಿಲೋಮೀಟ್ರ್ ಕೊಡ್ತಾನೆ. ಬಟ್ ನಮ್ಮ ಪೋಟ್ರಲ್ಲಿ ಯಾವ ಥರ ಕೊಡ್ತಾನೆ ಅಂದರೆ, ಈಗ ಜಯನಗರ 4th ಬ್ಲಾಕಲ್ಲಿ ಇದ್ದೀನಿ. ಅವ್ನು ಪಿಕಪ್ ಬಂದು ಈಗ ಕಲಾಸಿಪಾಳ್ಯ ಪಿಕಪ್ ಕೊಟ್ಟರೆ ನಾನು ಹೆಂಗೆ ಹೋಗ್ಲಿ ಹೇಳ್ರಿ? ಅದೇ ನಾನು ಜಯನಗರದಿಂದ ಕಲಾಸಿಪಾಳ್ಯಗೆ ಹೋದರೆ 450 ರೂಪೀಸ್ ಪೇ ಮಾಡ್ತಾನೆ ಅವನೇ. ಅದೇ ಖಾಲಿ ಹೋದ್ರೆ ಯಾರು ಕೊಡ್ತೇನೆ ಸ್ವಾಮಿ ಹೇಳ್ರಿ? ಈಗ ನೆಟ್ ಆಫ್ ಮಾಡಿ ಡ್ಯೂಟಿ ಮಾಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದಾನೆ. ನೆಟ್ ಆಫ್ ಮಾಡೋದಿಲ್ಲ ನನಗೆ ಡ್ಯೂಟಿ ಕೊಟ್ಟರೆ ಈಗ ಇದು ಮಾಡ್ತಾರೆ, ಯಾವುದು ಆರ್ಡರ್ ರೈಸ್ ಮಿಸ್ಸಿಂಗ್ ಅಂತ ಬರ್ತಾನೆ, ಪರ್ಫಾರ್ಮೆನ್ಸ್ ಡೌನ್ ಮಾಡ್ತಾನೆ, ಬಾಡಿಗೆ ಬರಲ್ಲ, ಟೈಮ್ ವೇಟಿಂಗ್ ಲಿಸ್ಟಲ್ಲಿ ಇಡ್ತಾನೆ ನಮ್ಮನ್ನ. ಹೆಂಗ್ರಿ ಸ್ವಾಮಿ? ಹೆಂಗ್ರಿ ಹೇಳ್ರಿ ನೀವೇ? ಆಯಿತು, ನಮ್ಮ ಜನಗಳಿದ್ದಾರಲ್ಲ, ನಮ್ಮ ಆಟೋ ಫ್ರೆಂಡ್ಸ್ಗಳೆಲ್ಲ ಹೇಳ್ರಿ ನೀವೇ, ಯಾವ ಮಟ್ಟಿಗೆ ಹೊಡೆಯೋಣ? ಈ ಥರ ಟಾರ್ಚರ್ ಕೊಡ್ತಾನೆ ನನಗೊಬ್ಬಂಗೆ ಇಲ್ಲ ಫ್ರೆಂಡ್ಸ್. ನಮ್ಮ ಪೋಟರ್ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ. ಸೋಮವಾರದಿಂದ ಹುಷಾರಾಗಿರಿ. ಬಾಡಿಗೆ ಎಷ್ಟಾಗುತ್ತೋ ಆಡಲಿ ಬಿಡ್ರಿ, ಬಟ್ ಯಾವುದೇ ಕಾರಣಕ್ಕೂ ನೆಟ್ ಆಫ್ ಮಾಡಬೇಡಿ. ಬಾಡಿಗೆ ಬಂದರೆ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗಲಿ ಬಿಡ್ರಿ. ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. 1-2 ದಿನ, ವಾರದಲ್ಲಿ 2 ದಿನ ಆಗುತ್ತೆ. 3ನೇ ದಿನಕ್ಕೆ ನಮಗೆ ಇನ್ಫಾರ್ಮೇಷನ್ ಬಂದೇ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ಸ್. ನಾನಿದ್ದೀನಿ, ಎನಿ ಒನ್ ಇನ್ಫಾರ್ಮೇಷನ್ ಕೊಡ್ತೀನಿ, ತಿಳಿಯುತ್ತೆ.
ಆಯಿತಾ. ನಮ್ಮ ಫ್ರೆಂಡ್ಸ್ಗಳೇ ಇದ್ದಾರೆ, ತಲೆ ಕೆಡಿಸ್ಕೊಬೇಡಿ, ಏನಂತ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್ ಆಯಿತಾ. ದಯವಿಟ್ಟು ನಮ್ಮ ಪ್ಯಾಸೆಂಜರ್ ಆಟೋದವ್ರಿಗೆ ಹೇಳಿ ಇಷ್ಟಪಡ್ತೀನಿ, ಓಲಾ ಊಬರ್ ಯಾರು ಆನ್ಲೈನಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ ಅದನ್ನೇ ನಂಬ್ಕೊಂಡು ಹೊಡಿತಾ ಇದ್ದಾರೆ ಕೆಲವೊಬ್ಬೊಬ್ಬರು. ಓಲಾ ಊಬರ್ ಬಿಟ್ಟರೆ ಬೇರೆಯೇ ಏನೂ ಇಲ್ಲ ಡ್ಯೂಟಿ, ಹಂಗನ್ಸುತ್ತೆ. ಬಟ್ ಅದನ್ನ ಬಿಟ್ಬಿಡಿ ಫ್ರೆಂಡ್ಸ್, ಮೀಟ್ರ್ ಹಾಕಿ ಕೇಳ್ತೀನಿ, 10 ಅಲ್ಲ 20 ಅಲ್ಲ 30 ರೂಪಾಯಿ ಕೇಳ್ತೀನಿ ರೀ. ನಾನು ಹಾಗೆ ಮಾಡ್ತಾನೆ, ಇರೋದು ಹೇಳ್ಕೊತೀನಿ. ನನಗೆ ಯಾಕೆ ತಿನ್ನೋದ್ರಲ್ಲಿ ಏನು ನಾಚಿಕೆ ಇಲ್ಲ ನಮಗೆ, ನಮ್ಗೆ ನಾಚಿಕೆ ಅನ್ಸುತ್ತಾ? ತಿನ್ನೋದ್ರಲ್ಲಿ ಯಾಕ್ರಿ ನಾಚಿಕೆ? ಕೇಳಿ ತಿನ್ನಬೇಕು, ಕಸ್ಟಮರ್ ಹತ್ರ ಕೇಳಿ, ಇರೋದನ್ನ ಹೇಳ್ರಿ ಕಸ್ಟಮರ್ ಹತ್ರ. ಎಲ್ಲದರಲ್ಲೂ ಇದು ಆಕ್ಚುಲಿ ಚೆನ್ನಾಗಿರೋ ಹೇಳ್ತಾ ಅಲ್ವಾ, ದುಡಿಮೆ ಅಂತ ನಿಂತ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಹೊಡಿಬೋದು. ಬಟ್ ಆದರೆ ನಮ್ಮ ಪೋಟ್ರಲ್ಲಿ ಆ ಥರ ಇಲ್ಲ ಸರ್. ದುಡಿಮೆ ಅಂತ ನಿಂತ್ಕೊಂಡ್ರೆ ಹೊಡಿಬೇಕು ಅಂತ ಇಷ್ಟಪಡ್ತೀವಿ, ಬಟ್ ಆಗ್ತಾಯಿಲ್ಲ. ಇವ್ನು ಕೊಡ್ತಾರ ಟಾರ್ಚರ್ ಹೇಗಿದೆ ಅಂದರೆ, ನಿಮ್ಮ ಆಟೋ ಡ್ರೈವರು, ನಿಮ್ಮ ಪ್ಯಾಸೆಂಜರ್ ಡ್ರೈವರು ಹೇಳ್ತಲ್ವಾ, ಹೆಂಗೋ ಓಲಾ ಊಬರ್ ನಿಮಗೆ 1 ಕಿಲೋಮೀಟ್ರ್ ಕೊಡ್ತಾನೆ. ಬಟ್ ನಮ್ಮ ಪೋಟ್ರಲ್ಲಿ ಯಾವ ಥರ ಕೊಡ್ತಾನೆ ಅಂದರೆ, ಈಗ ಜಯನಗರ 4th ಬ್ಲಾಕಲ್ಲಿ ಇದ್ದೀನಿ, ಅವ್ನು ಪಿಕಪ್ ಬಂದು ಈಗ ಕಲಾಸಿಪಾಳ್ಯ ಪಿಕಪ್ ಕೊಟ್ಟರೆ ನಾನು ಹೆಂಗೆ ಹೋಗ್ಲಿ ಹೇಳ್ರಿ? ಅದೇ ನಾನು ಜಯನಗರದಿಂದ ಕಲಾಸಿಪಾಳ್ಯಕ್ಕೆ ಹೋದರೆ 450 ರೂಪೀಸ್ ಪೇ ಮಾಡ್ತಾನೆ ಅವನೇ. ಅದೇ ಖಾಲಿ ಹೋದ್ರೆ ಯಾರು ಕೊಡ್ತೇನೆ ಸ್ವಾಮಿ ಹೇಳ್ರಿ? ಈಗ ನೆಟ್ ಆಫ್ ಮಾಡಿ ಡ್ಯೂಟಿ ಮಾಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದಾನೆ. ನೆಟ್ ಆಫ್ ಮಾಡೋದಿಲ್ಲ ನನಗೆ ಡ್ಯೂಟಿ ಕೊಟ್ಟರೆ ಈಗ ಇದು ಮಾಡ್ತಾರೆ, ಯಾವುದು ಆರ್ಡರ್ ರೈಸ್ ಮಿಸ್ಸಿಂಗ್ ಅಂತ ಬರ್ತಾನೆ, ಪರ್ಫಾರ್ಮೆನ್ಸ್ ಡೌನ್ ಮಾಡ್ತಾನೆ, ಬಾಡಿಗೆ ಬರಲ್ಲ, ಟೈಮ್ ವೇಟಿಂಗ್ ಲಿಸ್ಟಲ್ಲಿ ಇಡ್ತಾನೆ ನಮ್ಮನ್ನ. ಹೆಂಗ್ರಿ ಸ್ವಾಮಿ, ಹೆಂಗ್ರಿ ಹೇಳ್ರಿ ನೀವೇ? ಆಯಿತು, ನಮ್ಮ ಜನಗಳಿದ್ದಾರಲ್ಲ, ನಮ್ಮ ಆಟೋ ಫ್ರೆಂಡ್ಸ್ಗಳೆಲ್ಲ ಹೇಳ್ರಿ ನೀವೇ, ಯಾವ ಮಟ್ಟಿಗೆ ಹೊಡೆಯೋಣ? ಈ ಥರ ಟಾರ್ಚರ್ ಕೊಡ್ತಾನೆ ನನಗೊಬ್ಬಂಗೆ ಇಲ್ಲ ಫ್ರೆಂಡ್ಸ್, ನಮ್ಮ ಪೋಟರ್ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ, ಸೋಮವಾರದಿಂದ ಹುಷಾರಾಗಿರಿ. ಬಾಡಿಗೆ ಎಷ್ಟಾಗುತ್ತೋ ಆಡಲಿ ಬಿಡ್ರಿ, ಬಟ್ ಯಾವುದೇ ಕಾರಣಕ್ಕೂ ನೆಟ್ ಆಫ್ ಮಾಡಬೇಡಿ. ಬಾಡಿಗೆ ಬಂದರೆ ಕ್ಯಾನ್ಸಲ್ ಆಗುತ್ತಾ, ಕ್ಯಾನ್ಸಲ್ ಆಗಲಿ ಬಿಡ್ರಿ. ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ, 1-2 ದಿನ, ವಾರದಲ್ಲಿ 2 ದಿನ ಆಗುತ್ತೆ. 3ನೇ ದಿನಕ್ಕೆ ನಮಗೆ ಇನ್ಫಾರ್ಮೇಷನ್ ಬಂದೇ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ಸ್, ನಾನಿದ್ದೀನಿ, ಎನಿವನ್ ಇನ್ಫಾರ್ಮೇಷನ್ ಕೊಡ್ತೀನಿ, ತಿಳಿಯುತ್ತೆ ಆಯಿತಾ. ನಮ್ಮ ಫ್ರೆಂಡ್ಸ್ಗಳೇ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ, ಏನಂತ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್ ಆಯಿತಾ. ದಯವಿಟ್ಟು ನಮ್ಮ ಪ್ಯಾಸೆಂಜರ್ ಆಟೋದವ್ರಿಗೆ ಹೇಳಿ ಇಷ್ಟಪಡ್ತೀನಿ, ಓಲಾ ಊಬರ್ ಯಾರು ಆನ್ಲೈನಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ ಅದನ್ನೇ ನಂಬ್ಕೊಂಡು ಹೊಡಿತಾ ಇದ್ದಾರೆ ಕೆಲವೊಬ್ಬೊಬ್ಬರು. ಓಲಾ ಊಬರ್ ಬಿಟ್ಟರೆ ಬೇರೆಯೇ ಏನೂ ಇಲ್ಲ ಡ್ಯೂಟಿ, ಹಂಗನ್ಸುತ್ತೆ. ಬಟ್ ಅದನ್ನ ಬಿಟ್ಬಿಡಿ ಫ್ರೆಂಡ್ಸ್, ಮೀಟ್ರ್ ಹಾಕಿ ಕೇಳ್ತೀನಿ, 10 ಅಲ್ಲ 20 ಅಲ್ಲ 30 ರೂಪಾಯಿ ಕೇಳ್ತೀನಿ ರೀ. ನಾನು ಹಾಗೆ ಮಾಡ್ತಾನೆ, ಇರೋದು ಹೇಳ್ಕೊತೀನಿ. ನನಗೆ ಯಾಕೆ ತಿನ್ನೋದ್ರಲ್ಲಿ ಏನು ನಾಚಿಕೆ ಇಲ್ಲ ನಮಗೆ, ನಮ್ಗೆ ನಾಚಿಕೆ ಅನ್ಸುತ್ತಾ? ತಿನ್ನೋದ್ರಲ್ಲಿ ಯಾಕ್ರಿ ನಾಚಿಕೆ? ಕೇಳಿ ತಿನ್ನಬೇಕು, ಕಸ್ಟಮರ್ ಹತ್ರ ಕೇಳಿ, ಇರೋದನ್ನ ಹೇಳ್ರಿ ಕಸ್ಟಮರ್ ಹತ್ರ. ಎಲ್ಲದರಲ್ಲೂ ಕಸ್ಟಮರ್ ಹತ್ರ ಇರೋದು ಏನು ಹೇಳಿ? ರಿಕ್ವೆಸ್ಟ್ ಒಂದು ಇದು ಬಿಟ್ರೆ ಕಸ್ಟಮರ್ ಬಿದ್ದರು ಅಂತ ನಮಗೆ ಆಯಿತಾ. ಡ್ರೈವರ್ ಪರವಾಗಿಲ್ಲಪ್ಪ ಕೇಳಿ ತಿಂದಾನೆ ಆಯಿತಾ. ಮೀಟ್ರಲ್ಲಿ ಜಂಪ್ ಮಾಡೋದು ಅವೆಲ್ಲ ಯಾರು ಮಾಡೋಕ್ಕೋಗ್ಬಿಡಿ ಫ್ರೆಂಡ್ಸ್. ಮೀಟ್ರ್ ಹಾಕಿದ್ರು ನಿಮಗೆ ಡೇಂಜರ್ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಆಟೋ ಡ್ರೈವರ್ಗೂ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ ಇದೆ ಸೋಮವಾರದಿಂದ, ನಿಮಗೆ ಅಂತಲ್ಲ ಫ್ರೆಂಡ್ಸ್, ನನಗೂ ಸೇರಿ ನಾನು ಹೇಳ್ಕೊಳ್ತಾ ಇರೋದು. ಹುಷಾರಾಗಿರಿ ಫ್ರೆಂಡ್ಸ್ ಆಯಿತಾ. ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಹೊಡಿರಿ, ಮೀಟ್ರ್ ಹಾಕ್ರಿ ಹೇಳ್ತಾ ಇದ್ದೀನಿ. ಮೀಟ್ರ್ ಹಾಕಿ ಬಾಡಿಗೆ ಹೊಡಿ. ಒಬ್ಬ ಅಜ್ಜಿ ಸಹ ರೋಡಲ್ಲಿ ಹೋಗ್ತಾರೆ, ಕೈ ಹೊಡೆದ್ರೆ ನಿಲ್ಸ್ರಿ, ಎಲ್ಲಿ ಹೋಗ್ಬೇಕಂತ ಕೇಳ್ರಿ. ಸಾಧ್ಯವಾದರೆ ಕೈಯಲ್ಲಿ ಆಗಲಿಲ್ವ ಅಜ್ಜಿಗೆ ಕುಣಿಸ್ಕೊಳ್ರಿ, ಫ್ರೀ ಬಿಡ್ರಿ, ಏನೂ ಆಗಲ್ಲ ಆಯಿತಾ. ಏನು ಒಂದು 5 ಕಿಲೋಮೀಟ್ರ್ ಫ್ರೀ ಬಿಡ್ತೀರಾ, ಲಾಸ್ ಆಗ್ಬಿಡುತ್ತಾ? ಅದೇ ದುಡ್ಡನ್ನ ನೀವು ಎಣ್ಣೆಗೆ ಹಾಕೊಳ್ತೀರಾ, ಅಥವಾ ಡ್ರಿಂಕ್ಸ್ ಮಾಡಿದ್ರೆ, ಅಥವಾ ಇದು ಮಾಡಿ ಬೀಡಿ ಸಿಗರೇಟು ಕುದುರೆ ಕಟ್ತೀರಾ. ಬಿಟ್ಟಾಕಿ, ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ. ಫ್ರೀ ಹೊಡೆದ್ರೂ ಪರವಾಗಿಲ್ಲ, ಒಂದು ದಿನದ್ದು ನಿಮ್ಮದು ಒಂದು ದಿನ ಫುಲ್ ಎಲ್ಲರೂ ಫ್ರೀ ಮಾಡಿ ಅಂತ ಹೇಳ್ತಾರೆ. ಯಾರೋ ಒಬ್ರು ಏಜ್ ಆದವ್ರಿಗೆ ಹೆಲ್ಪ್ ಮಾಡಿರಿ ಆಯಿತಾ. ನಮ್ಮ ಆಟೋ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ತಲೆ ಕೆಡಿಸ್ಕೋಬೇಡಿ. 1-2-3 ದಿನ ವೆಯ್ಟ್ ಮಾಡೋಣ, ಯಾವ ಥರ ರೂಲ್ಸ್ ಬರುತ್ತೆ ಮತ್ತೆ ಇದು ಅಂತ. ನಾನಂತೂ ಕಾದು ನೋಡ್ತೀನಿ ನಮ್ಮ ಪೋಟ್ರಲ್ಲಿ, ಯಾಕೆಂದರೆ ನನಗೆ ನನ್ನ ಪೋಟ್ರಿಗಿಂತ ನನ್ನ ಪ್ಯಾಸೆಂಜರ್ ಆಟೋ ಡ್ರೈವರ್ಸ್ಗಳೇ ನನಗೆ ಕ್ಲೋಸ್ ಫ್ರೆಂಡ್ಸ್ ಇರೋದೆಲ್ಲರಿಗೂ. ಅವ್ರಿಗೂ ಸಹ ನೋಡಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬೇರೆ ವಿಷಯ ಅಂದರೆ ಇನ್ನು ಲಾಯರ್ ಜಗದೀಶ್, ನಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ಬಿಟ್ಟಾಕ್ತೀನಿ. ಅವ್ರವ್ರ ಬಗ್ಗೆ ಏನೇನೋ ಮಾತಾಡ್ತಾರೆ. ದೊಡ್ಡವರಲ್ಲೇ ಇರಲಿ, ನಾವು ಚಿಕ್ಕವರಾಗೇ ಇರ್ತೀವಿ ಫ್ರೆಂಡ್ಸ್. ನಮ್ದಾಯಿತು, ನಮ್ಮ ಕೆಲಸ ಆಯಿತು, ನಮ್ದು ಎಷ್ಟಾಯ್ತೇ ಅಷ್ಟು ನೋಡ್ಕೊಳ್ಳೋಣ ಫ್ರೆಂಡ್. ತಿಂದ್ವಾ, ಓದ್ವಾ, ಮಲಗೋದ್ವಾ, ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣ